ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಮತಾ ಬ್ಯಾನರ್ಜಿ ಬಂಡವಾಳ ಕಡೆಗೂ ಬಯಲಾಗಿದೆ ನೋಡಿ. ಎಲೆಕ್ಷನ್ ಹೊತ್ತಲ್ಲಿ ಇಡಿ ಆಯಿತು, ಈಗ CBI ಶಾಕ್. ಮಮತಾ ಬ್ಯಾನರ್ಜಿಗೆ ಎಂಥ ಆಘಾತ ಎದುರಾಗಿದೆ ಅಂದರೆ, ಈಗ ಅದನ್ನೇ ಅಡ್ವಾಂಟೇಜ್ ಮಾಡೋದಕ್ಕೆ ಬೀದಿಯಲ್ಲಿ ಓಡಾಡಿ ಬಾಯಿ ಪಡ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಈ ತನಿಖಾ ಏಜೆನ್ಸಿಗಳ ವಿರುದ್ಧ ಹೋರಾಟವನ್ನು ಕೈಗೆತ್ಕೊಂಡು ಎಲ್ಲ ಆಗ್ತಿದೆ. ಆದರೆ ಈಗ ಬಟ ಬಯಲಾಗ್ತಿರೋದೇನು? ಗೋವಾ ಸೀಕ್ರೆಟ್ ಬ್ಲಾಸ್ಟ್ ಆಗಿದೆ. ಈಗೇನು ಮಾಡ್ತಾರೆ? ಹೈಕೋರ್ಟ್ಗೆ ಹೋಗಿದೆ ಇಡಿ ಈ ಗೋವಾ ಸೀಕ್ರೆಟ್ನ ಜೊತೆಗೆ ಎಲೆಕ್ಷನ್ ಹೊತ್ತಲ್ಲಿ ಮಹಾಘಾತ ಎದುರಾಗಿರೋದು ನೋಡಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ CS ವೀಕ್ಷಕರೇ. ಈ ಕೇಸ್ಗೆ ಈಗ ಯಾವ ಕೇಸು? ಕೋಲ್ ಸ್ಕ್ಯಾಮ್ ಮತ್ತು ಮನಿ ಲಾಂಡ್ರಿಂಗ್, ಹವಾಲಾ ಮೂಲಕ ಕೋಟಿ ಒಂದೆರಡು ಕೋಟಿ ಅಲ್ಲ, ಲೆಕ್ಕವಿಲ್ಲದಷ್ಟು ದುಡ್ಡು ಹವಾಲಾ ದಾರಿಯಲ್ಲಿ ಓಡಾಡಿದೆ, ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥ ಒಂದು ಬಿಗ್ ಕೇಸನ್ನು ಹಿಡ್ಕೊಂಡು ಇಡಿ ಎಂಟ್ರಿ ಕೊಡ್ತು ಅಲ್ವಾ. ಯಾವಾಗ ಐಪ್ಯಾಕ್ ಮೇಲೆ ದಾಳಿ ಆಯಿತೋ, ನಿನ್ನೆ ಎಲ್ಲ ನೋಡಿದ್ದೀರಾ ನೀವು, ನಾವು ರಿಪೋರ್ಟ್ ಮಾಡಿದ್ದೀವಿ. ಓಡೋಡಿ ಬಂದು ಫೈಲು, ಲ್ಯಾಪ್ಟಾಪು, ಫೋನೆಲ್ಲ ಎತ್ಕೊಂಡು ಓಡಿದ್ರು ಮಮತಾ ಬ್ಯಾನರ್ಜಿ. ಇಡಿ ಈಗ ಸುಮ್ಮನಿರತ್ತಾ? ಸಣ್ಣ ಕೇಸಾಯಿತು, ದೊಡ್ಡದೊಂದು ಸ್ಕ್ಯಾಮ್. ಅದರಲ್ಲಿ ಈ ಸ್ಮಗ್ಲರ್ಗಳನ್ನು, ಸ್ಕ್ಯಾಮ್ ಮಾಡಿದವರನ್ನು ಬಚಾವ್ ಮಾಡೋದಕ್ಕೆ ಮಮತಾ ಬ್ಯಾನರ್ಜಿ ಬಂದಂಗಾಯಿತು. ಈ ಕೇಸ್ ಬಹುತೇಕ ಈಗ CBIಗೆ ಹೋಗೋ ಎಲ್ಲ ಲಕ್ಷಣ ಕಾಣ್ತಿದೆ. ಹೈಕೋರ್ಟಲ್ಲಿ ಗೋವಾ ಸೀಕ್ರೆಟನ್ನು ಇಟ್ಟು CBI ಎಂಟ್ರಿ ಕೊಡುವಂತಹ ದಾರಿ ಈಗ ಮಮತಾ ಬ್ಯಾನರ್ಜಿ ತಾನಾಗಿ ಓಪನ್ ಮಾಡಿಕೊಂಡ್ರ. ಓಡ್ ಬಂದು ಏನು ಬಚ್ಚಿಡೋಕೆ ಬಯಸಿದ್ದು ಹಾಗಾದರೆ ವೆಸ್ಟ್ ಬೆಂಗಾಲ್ CM? ಯಾಕಷ್ಟು ಭಯ ಆಯ್ತು ಅವ್ರಿಗೆ? ಏನಿತ್ತು ಅಂಥ ಸಾಕ್ಷಿ ಅನ್ನೋದೇ ಈಗ ಎಲ್ಲೆಡೆ ಸಂಚಲನ ಸೃಷ್ಟಿ ಮಾಡಿದೆ ನೋಡಿ. ಗೋವಾ ಸೀಕ್ರೆಟ್ ಏನು? ಮನಿ, ದೊಡ್ಡ ಪ್ರಮಾಣದ ಕೋಟ್ಯಾಂತರ ರೂಪಾಯಿ ಹಣ ಐಪ್ಯಾಕ್ ಮೂಲಕ ಟ್ರಾನ್ಸ್ಫರ್ ಆಗಿತ್ತು. ಎಲ್ಲಿಗೆ? ಗೋವಾಗೆ ಹೋಗಿತ್ತು. ಇದು ಸುಮ್ಮನೆ ಆರೋಪ ಅಲ್ಲ ಇಡಿ ಮಾಡ್ತಿರೋದು. ಈಗಾಗಲೇ ಹೇಳಿಕೆಗಳನ್ನು ದಾಖಲಿಸ್ಕೊಂಡಾಗಿದೆ. ಸಾಕ್ಷಿಯನ್ನು ಯಾವ ರೀತಿ ಕಕ್ಕಿಸಿದ್ದಾರೆ ನೋಡಿ ಮಧ್ಯವರ್ತಿಗಳಿಂದ. ಯಾರ್ಯಾರನ್ನು ಅರೆಸ್ಟ್ ಮಾಡಿ, ಯಾರ್ಯಾರಿಗೆ ನೋಟಿಸ್ ಕೊಟ್ಟು, ಸಮನ್ಸ್ ಕೊಟ್ಟು ಇಡಿ ಸ್ಟೇಟ್ಮೆಂಟ್ ದಾಖಲಿಸ್ಕೊಂಡಿದೆ. ಎಲ್ಲಿ ತನಕ ಬಂದಿದೆ ಈ ಕೇಸ್ ನೋಡ್ತಾ ಹೋಗೋಣ. ಈ ಕೇಸಲ್ಲಿ ಈ ಐಪ್ಯಾಕ್ ತನಕ ಬರುವಷ್ಟೊತ್ತಿಗೆ ಬೇಕಾದಷ್ಟು ಇನ್ವೆಸ್ಟಿಗೇಷನ್ ಮುಗಿದು ಹೋಗಿದೆ, ಸಾಕ್ಷಿ ಕಲೆ ಹಾಕಿದೆ ಇಡಿ ನೋಡಿ. ಈ ಗೋವಾಗೆ ಒಂದು ಸ್ಟ್ರೆಚ್ಚಲ್ಲಿ 20 ಕೋಟಿ ಹೋಗಿತ್ತು. ಅದು ಇಂಟರ್ನ್ಯಾಷನಲ್ ಹವಾಲಾ ರೂಟು ಮತ್ತು ಡೊಮೆಸ್ಟಿಕ್ ಎರಡನ್ನೂ ಬಳಸ್ಕೊಂಡು ಭಯಂಕರ ದೊಡ್ಡ ಮೊತ್ತವನ್ನು ಗೋವಾಗೆ ಕಳಿಸ್ಕೊಡ್ಲಾಗಿತ್ತು. ಗೋವಾದಲ್ಲಿ ಹಿಂದಿನ ಚುನಾವಣೆಯಲ್ಲಿ TMC ಒಂದು ಕೈ ನೋಡೋಣ ಅಂತ ಹೋಗಿತ್ತು, ನೆನಪಿದೆ ನಮಗೆ. ಆಮ್ ಆದ್ಮಿ ಕೇಜ್ರಿವಾಲ್ ಜೈಲಿಗೆ ಹೋಗಿ ಯಾವ ಥರ ಆಗೋಯ್ತು ಅವ್ರ ರಾಜಕೀಯ ಭವಿಷ್ಯ ಅಲ್ವಾ. ಕೇಜ್ರಿವಾಲ್ ಸಿಕ್ಕಾಕೊಂಡಿದ್ದು ಅದೇ ಗೋವಾ ಎಲೆಕ್ಷನ್ಗೆ ಕೋಟಿ ದುಡ್ಡನ್ನು ಹವಾಲಾ ದಾರಿಯಲ್ಲಿ ಲಿಕ್ಕರ್ ಸ್ಕ್ಯಾಮ್ದು ಕಳಿಸ್ಕೊಟ್ಟಿದ್ದಾರೆ ಅಂತ ಆರೋಪ ಅಲ್ಲಿಂದನೇ ಶುರುವಾಗಿದ್ದಲ್ವಾ. ಕೊನೆಗೆ ಎಲ್ಲಿಗೆ ಬಂತು ನೋಡಿದ್ದೀವಿ. ಜೈಲಿಗೆ ಹೋಗಿ ಕೂರಬೇಕಾಯ್ತು. ಈಗ ಅಧಿಕಾರವನ್ನು ಕೂಡ ಕಳ್ಕೊಳ್ಬೇಕಾಗಿದೆ. ಜನ ಧಿಕ್ಕರಿಸಿದ್ದಾರೆ ಅಲ್ವಾ. ಈಗ ಅದೇ ದಾರಿಯಲ್ಲಿ ಬಂದು ನಿಂತಿದ್ದಾರೆ ನೋಡಿ ಮಮತಾ ಬ್ಯಾನರ್ಜಿ. CBI ಎಂಟ್ರಿ ಕೊಡ್ತಾ ಇದೆ. ಬಹುತೇಕ ಇಡಿ ರೆಫರ್ ಮಾಡ್ತಾ ಇರೋದು ಅಂದರೆ ಇಡಿ ಈ ಎಲ್ಲ ಸಾಕ್ಷಿಗಳನ್ನಿಟ್ಟು ಕೋರ್ಟ್ ಮತ್ತು ಬೇರೆ ಬೇರೆ ರೀತಿಯಲ್ಲಿ CBI ಎಂಟ್ರಿಗೆ ದಾರಿಯನ್ನು ತೆರೀತಾ ಇದೆ. ಏನೇನಾಗಿದೆ? ಸೇಮ್ ದಿಟ್ಟೋ ಡೆಲ್ಲಿ ಕೇಸ್, ಆಮ್ ಆದ್ಮಿ ಕೇಸಲ್ಲಿ ಏನಾಗಿದೆ ಹಾಗೆ ಇಲ್ಲೂ ಅದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂದರೆ ಆ ಸಾಕ್ಷಿಗಳನ್ನು ಹಿಡಿದಿದೆ. ಈಗ ಚೀಫ್ ಮಿನಿಸ್ಟರ್ ರೋಲ್ ಏನಿದ್ರಲ್ಲಿ ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೇ CBI ಎಂಟ್ರಿ ಕೊಡಬೇಕಾಗಿರೋದು. ಐಪ್ಯಾಕಿಂದ ಟ್ರಾನ್ಸ್ಫರ್ ಆಗಿರುತ್ತೆ. ಪ್ರತೀಕ್ ಜೈನ್ ಈ ಲೋಕಲ್ ಸ್ಕ್ಯಾಮ್ ಯಾರ್ಯಾರ ಜೊತೆಗೆ ಲಿಂಕ್ ಆಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ವೆಸ್ಟ್ ಬೆಂಗಾಲಲ್ಲಿ ಸುಮಾರು ಕಡೆ ರೇಡ್ ಆಗಿದೆ, ಡೆಲ್ಲಿಯಲ್ಲೂ ತುಂಬ ಕಡೆ ರೇಡ್ ಆಗಿದೆ. 10 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿರೋದು. ಫಸ್ಟು ಯಾರನ್ನು ಹಿಡಿತಾರೆ ಇವರು ಇಡಿ ಅವರು ದಾಳಿ ಮಾಡಿದಾಗ ಅಂತ ಕೇಳಿದ್ರೆ, ಫಸ್ಟು ಇವ್ರ ಕೈಗೆ ಸಿಕ್ಕಿದ್ದು 20 ಕೋಟಿ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ. ನೋಡಿ, ಐಪ್ಯಾಕು 2021ರಿಂದನೇ TMC ಜೊತೆಗಿದೆ. ಅವರ ಎಲೆಕ್ಷನ್ನು ಸ್ಟ್ರಾಟಜಿ ಮತ್ತು ಈಗ ಹೇಳ್ತಿರೋದೇನೋ IT ಅವರದ್ದು ಮೀಡಿಯಾ ಮ್ಯಾನೇಜ್ಮೆಂಟು ಎಲ್ಲ ಮಾಡ್ತಿದ್ದಾರೆ ಅಂತ.
ಅಂದರೆ ಐಪ್ಯಾಕ್ ಮೇಲೆ ದಾಳಿ ಮಾಡಿದ್ದು ಬೇರೆ ಅಲ್ಲ, TMC ಆಫೀಸ್ ಮೇಲೆ ದಾಳಿ ಮಾಡಿದ್ದು ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಲಾಗ್ತಿದೆಯಲ್ವಾ. 2021ರಿಂದನೂ ಇವ್ರ ಜೊತೆಗೆ ಕಂಪ್ಲೀಟ್ ವ್ಯವಹಾರ ಇದೆ ಅವ್ರದ್ದು. ವಾಟ್ಸ್ಯಾಪ್ ಚಾಟ್ ಕೂಡ ಹಿಡಿದಿದ್ದಾರೆ ನೋಡಿ. ಯಾರಾತ ಪ್ರಮುಖವಾದಂಥ ಹ್ಯಾಂಡು ಇದರಲ್ಲಿ ಕಿಂಗ್ ಪಿನ್ ಥರ ಅನೂಪ್ ಮಾಜಿ ಅಂತ, ಆತನ ಜೊತೆಗೆ ಕಾಂಟ್ಯಾಕ್ಟಲ್ಲಿರುವಂಥ ವಾಟ್ಸ್ಯಾಪ್ ಚಾಟ್ ಕೂಡ ಹಿಡಿದ್ವೆ ಇಡಿ. 20 ಕೋಟಿ ಗೋವಾ ತಲುಪಿದ್ದು ಹೆಂಗೆ ಅನ್ನೋದನ್ನು ಹುಡುಕ್ತಾ ಹೋದಾಗ ನೋಡಿ 2020ರಲ್ಲಿ, ಈಗ 5 ವರ್ಷಗಳ ಹಿಂದೆನೆ, 5-5.5 ವರ್ಷಗಳ ಹಿಂದೆ ಆರ್ ಕಾಂತಿ ಲಾಲ್ ಹವಾಲಾ ಫರ್ಮ್ ಈತ ನಡೆಸ್ತಾ ಇದ್ದಂಥ ಫರ್ಮ್ ಮೂಲಕ ಹೆಂಗೆ ಹೋಯ್ತು ಅನ್ನೋದನ್ನು ಹುಡುಕ್ತಾ ಹೋಗ್ತಾರೆ. ವಾಟ್ಸ್ಯಾಪ್ ಚಾಟು ನೀರಜ್ ಸಿಂಗ್ ಮತ್ತು ಅಶೋಕ್ ಕುಮಾರ್ ಮಿಶ್ರಾ ನಡುವೆ ಆಗಿರುತ್ತೆ. ಇವರು ಈ ಹವಾಲಾ ನೆಟ್ವರ್ಕಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿರ್ತಾರೆ. ಸಾಗರ್ ಕುಮಾರ್ ಪಟೇಲ್ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಈ ರೀತಿ 5-6 ಜನರ ಲಿಂಕನ್ನು ಈ ವಾಟ್ಸ್ಯಾಪ್ ಲಿಂಕಲ್ಲಿ ಹಿಡಿದಾಕ್ತಾರೆ. ಆಮೇಲೆ ಈ ಸಾಗರ್ ಕುಮಾರ್ ಪಟೇಲ್ನ ಎನ್ಕ್ವೈರಿ ಮಾಡಿದಾಗ ಕೋಲ್ಕತ್ತಾ ಟು ಗೋವಾ ಬಂದಿದ್ದು ಅಕ್ಷಯ್ ಕುಮಾರ್ ಅನ್ನೋ ವ್ಯಕ್ತಿಯನ್ನು ತಲುಪತ್ತೆ ಅಂತ ಗೊತ್ತಾಗುತ್ತೆ. ಅಕ್ಷಯ್ ಕುಮಾರ್ಗೆ ಸಂಬಂಧಿಸ್ಕೊಡ್ತಾರೆ. ಆಮೇಲೆ ಆತನ ಸ್ಟೇಟ್ಮೆಂಟ್ ಪಡ್ಕೊಳ್ತಾರೆ. ಸೆಕ್ಷನ್ 50 ಅಡಿಯಲ್ಲಿ, PMLA ಸೆಕ್ಷನ್ 50 ಅಡಿಯಲ್ಲಿ 2023ರಲ್ಲಿ ಅಕ್ಷಯ್ ಕುಮಾರ್ ಸಿಕ್ಕಾಕೊಳ್ತಾನೆ. ಆತ ಏನು ತೆರೆದಿಡ್ತಾನೆ, ಹರ್ಟ್ಸ್ ಮತ್ತು ಫಿಕ್ಸೆಲ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು, ASM ಈವೆಂಟ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ವರ್ಕ್ ಮಾಡ್ತಾ ಇದ್ದಿದ್ದು, ಮತ್ತು ಅಲ್ಲಿ ಯಾರ್ಯಾರಿಗೆ ಲಿಂಕ್ ಇತ್ತು ಅನ್ನೋದನ್ನು ತಿಳಿಸ್ತಾ ಹೋಗ್ತಾನೆ. ಈ ಹರ್ಟ್ಸ್ ಆ್ಯಂಡ್ ಪಿಕ್ಸೆಲ್ನ ಓನರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಆ ಮೂಲಕ ಪಂಕಜ್ ಮಲ್ಲಿಕ್ಗೆ ಲಿಂಕ್ ಆಗುತ್ತೆ. ಸಿದ್ಧಾರ್ಥ್ ಮಲ್ಲಿಕ್ಕು ಹರ್ಟ್ಸ್ ಆ್ಯಂಡ್ ಪಿಕ್ಸೆಲ್ನ ಓನರು, ಆತನ ಮೂಲಕ ಐಪ್ಯಾಕ್ಗೆ ಇವರೆಲ್ಲ ವರ್ಕ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. 2021-22ರಲ್ಲಿ ಗೋವಾದಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ದು ಗೊತ್ತಾಗುತ್ತೆ. ಸೊ ಒಬ್ಬೊಬ್ರದ್ದೇ ಲಿಂಕ್ ತೆಗೆದು ಎಲ್ಲರನ್ನೂ ಹಿಡಿದು ಹಾಕಿದೆ ಇಲ್ಲಿ ಇಡಿ. ಈ ಹವಾಲಾ ನೆಟ್ವರ್ಕಲ್ಲಿ ಒಂದು ಸ್ಟ್ರೆಚ್ಚಲ್ಲಿ 20 ಕೋಟಿ ಹೋಗಿದೆ ಅಂದರೆ ಗೊತ್ತಿಲ್ಲ ಇನ್ನೂ ಏನೇನಾಗಿದೆ, ಎಷ್ಟೆಷ್ಟು ಹೋಗಿದೆ ಅಂತ. ಗೋವಾ ಎಲೆಕ್ಷನ್ಗೆ ಹೋಗಿರೋ ದುಡ್ಡು ಅನ್ನೋದನ್ನು ಪಕ್ಕಾ ಹಿಡಿದಾಕಿದೆ. ಸಾಕ್ಷಿ ಸಮೇತ ಈ ಸ್ಕ್ಯಾಮನ್ನು ಹಿಡಿದು ಬಿಸಾಕಿದೆ ಇಡಿ. ಇಷ್ಟು ಸಾಕ್ಷಿ ಇಟ್ಕೊಂಡು, ವಾಟ್ಸ್ಯಾಪ್ ಚಾಟ್ ಡೀಟೇಲ್ಸ್ ಇಟ್ಕೊಂಡು, ಎಲ್ಲ ಬಗೆಯ ಡಿಜಿಟಲ್ ಎವಿಡೆನ್ಸ್ ಇಟ್ಕೊಂಡು ಇಡಿ ಅಟ್ಯಾಕ್ ಮಾಡಿರೋದು ಸುಮ್ಮನೆ ಎಲ್ಲ ರೇಡ್ ಆಗಿರೋದಿಲ್ಲಿ. ಇಂಥ ಜಾಗದಲ್ಲಿ ಮಮತಾ ಬ್ಯಾನರ್ಜಿ ಬಂದು ಎತ್ಕೊಂಡು ಹೋಗ್ತಾರೆ ಸಾಕ್ಷಿನ. ಯಾರಿಗೋಸ್ಕರ ಹೋಯ್ತು ಆ ದುಡ್ಡು? ಐಪ್ಯಾಕ್ ಕೆಲಸ ಮಾಡ್ತಿದ್ದು TMCಗೋಸ್ಕರ. ಗೋವಾದಲ್ಲಿ TMC ಒಂದು ಕೈ ನೋಡೋಣ ಅಂತ ಹೋಗಿತ್ತು. ಆಮ್ ಆದ್ಮಿನೂ ಕೂಡ ಅದೇ ರೀತಿಯಲ್ಲಿ ಹೋಗಿತ್ತು. ಗೋವಾದಲ್ಲಿ ತಮ್ಮ ನೆಲೆ ವಿಸ್ತರಿಸ್ಕೊಳ್ಳೋ ಪ್ರಯತ್ನ ವಿವಿಧ ಪಕ್ಷಗಳಿಂದ ಆಗಿತ್ತು. ಕೋಟಿ ರೂಪಾಯಿಯನ್ನು ಅಲ್ಲಿ ಸುರಿಯಲಾಗಿದೆ. ಯಾರು ಸುರಿದಿದ್ದಾರೆ ಅನ್ನೋದನ್ನೇ ಈಗ ಪತ್ತೆ ಹಚ್ತಿರೋದು ಇಡಿ. ಹವಾಲಾ ಲಿಂಕ್ ಅಂತೂ ಬ್ಲಾಸ್ಟ್ ಆಗಿದೆ. ಈಗ ಹೈಕೋರ್ಟಲ್ಲಿ ಈ ಎಲ್ಲ ಸಾಕ್ಷಿಗಳನ್ನಿಟ್ಟು ಇಷ್ಟು ಸಾಕ್ಷಿ ಇರೋ ಐಪ್ಯಾಕ್ ಮೇಲೆ ನಾವು ರೇಡ್ ಮಾಡಿದ್ರೆ ಇವ್ರು ಯಾಕೆ ಬಂದರು? ಇವ್ರದ್ದು ಲಿಂಕ್ ಏನು? ಯಾವ ಸಾಕ್ಷಿಗಳನ್ನು ಇವ್ರು ಕದ್ದಿದ್ದಾರೆ? TMCಗೂ ಈ ಒಂದು ಸ್ಕ್ಯಾಮ್ಗೂ ಈ ದುಡ್ಡು ಹಣ ಏನು ಟ್ರಾನ್ಸ್ಫರ್ ಆಗಿದೆ ಅದಕ್ಕೂ ಲಿಂಕ್ ಇದೆಯಾ? ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ, ಅದನ್ನು ಕಂಡು ಹಿಡಿಯೋಕ್ಕೀಗ CBI ಎಂಟ್ರಿ ಕೊಡಬೇಕಾಗತ್ತೆ. ಸೊ ತಾನಾಗಿ ಚಪಡಿಕಲ್ಲಿ ಹೇಳ್ಕೊಳ್ಳೋದು ಅಂತಾರಲ್ಲ, ಹಂಗೆ ಮಾಡ್ಕೊಂಡಿದ್ದಾರೆ ಮಮತಾ ಬ್ಯಾನರ್ಜಿ. ಈಗ ಎಲೆಕ್ಷನ್ ಹೊತ್ತಲ್ಲಿ ಭಾರಿ ಆಘಾತ ಎದುರಾಗಿದೆ. ನಥಿಂಗ್ ಬಟ್ ಇದು ಡೆಲ್ಲಿ ಲಿಕ್ಕರ್ ಸ್ಕ್ಯಾಮಲ್ಲಿ ಹೆಂಗಾಯ್ತಲ್ಲ ಅದೇ ರೀತಿಯಲ್ಲಿ ಈ ಕೋಲ್ ಸ್ಮಗ್ಲಿಂಗ್ ಕುತ್ತಿಗೆಗೆ ಬರುತ್ತಾ ಮಮತಾ ಬ್ಯಾನರ್ಜಿ ಅವ್ರಿಗೆ ಅನ್ನೋದು ದೊಡ್ಡ ಬೆಳವಣಿಗೆ. ಇದುವರೆಗೆ ಮೋದಿ ಸರ್ಕಾರದ ವಿರುದ್ಧ ಅಬ್ಬರಿಸಿ ಆರ್ಭಟಿಸಿ ಕೂಗುತ್ತಾ ಇದ್ದಂತಹ ಬೀದಿಯಲ್ಲಿ ಮೈಕ್ ಹಿಡ್ಕೊಂಡು ಕೂಗಿದ್ದಾರೆ ಅಮಿತ್ ಶಾ. ನಮ್ಮ ಪಕ್ಷದ ಸ್ಟ್ರಾಟಜಿಯನ್ನು ಕದಿಯೋಕ್ಕೆ ಅಂತ ಇಡಿ ಕಳಿಸಿದ್ದಾರೆ. ಅವ್ರು ಹೇಳಿದ್ದು ಅದಕ್ಕೆ ನಾನು ಫೈಲ್ ಎತ್ಕೊಂಡು ಹೋದೆ. ನಮ್ಮ ಎಲೆಕ್ಷನ್ ಸ್ಟ್ರಾಟಜಿನ ಐಪ್ಯಾಕ್ ಮಾಡ್ತಿತ್ತು, ನಮ್ಮ ಕ್ಯಾಂಡಿಡೇಟ್ ಲಿಸ್ಟು ಎಲ್ಲ ಇದೆ ಅವ್ರ ಹತ್ರ, ನಮ್ಮ ಎಲೆಕ್ಷನ್ ಸ್ಟ್ರಾಟಜಿ ಎಲ್ಲ ಅಲ್ಲಿ ಬರೆದಿಟ್ಟಿದ್ರಂತೆ ಅವರು. ಅದನ್ನೆಲ್ಲ ಕದ್ದು ನೋಡೋಕೆ ಅಂತ ಅಮಿತ್ ಶಾ ಇಡಿ ರೇಡ್ ಮಾಡಿಸಿದ್ದಾರಂತೆ. ಅವ್ರ ಕ್ಯಾಂಡಿಡೇಟ್ ಲಿಸ್ಟ್ ಎಲ್ಲ ನೋಡ್ಕೊಂಡು ಕದ್ದು ಮುಚ್ಚಿ ತಾವು ಪ್ಲ್ಯಾನ್ ಮಾಡೋಣ ಅಂತ ಇಡಿ ರೇಡ್ ಮಾಡಿಸಿದ್ದು ಅಂತ ಮಮತಾ ಬ್ಯಾನರ್ಜಿ ಅವರು ಆ ಫೈಲ್ ನೋಡೋಕೆ ಬಿಡಲ್ಲ, ನಾನು ಲ್ಯಾಪ್ಟಾಪ್ ಏನಿದೆ ಅಂತ ತೋರಿಸಲ್ಲ ಅಂತ ಎತ್ಕೊಂಡು ಹೋಗ್ತಾರೆ ಪೊಲೀಸ್ ಪ್ರೊಟೆಕ್ಷನಲ್ಲಿ ಬಂದು. ಸೊ ಈಗ ಟಾಪ್ ಆಫೀಸರ್ಸು ಯಾರು ಪ್ರೊಟೆಕ್ಷನ್ ಕೊಟ್ಟರು ಮಮತಾ ಬ್ಯಾನರ್ಜಿ ಅವ್ರಿಗೆ, ಅವರು ಮಮತಾ ಬ್ಯಾನರ್ಜಿ CBI ಬಲೆಗೆ ಬೀಳಬಹುದು ಅಂತಹ ಸ್ಫೋಟಕ ಸಾಕ್ಷಿ ಇದೆ ಅಂತ ಇಡಿ ಹೇಳ್ತಾ ಇರೋದು. ಈಗ ಕೂಡಲೇ ಮಮತಾ ಬ್ಯಾನರ್ಜಿ ಅರೆಸ್ಟ್ ಆಗಬೇಕು ಅಂತ ಅಲ್ಲಿ ವಿರೋಧ ಪಕ್ಷಗಳು ವೆಸ್ಟ್ ಬೆಂಗಾಲಲ್ಲೆಲ್ಲ ಮುಗಿಬಿದ್ದಿರೋದು. ಅದು ಹೆಂಗೆ ಅವರು ಸಾಕ್ಷಿಯನ್ನು ಇಷ್ಟು ದೊಡ್ಡ ಸ್ಕ್ಯಾಮಲ್ಲಿ
ಮುಚ್ಚಿಡೋದಕ್ಕೆ ಹೋಗ್ತಾರೆ. ತಕ್ಷಣ ಅವರ ಅರೆಸ್ಟ್ ಮಾಡಿ ಅವ್ರ ಬಳಿ ಇರೋದನ್ನೆಲ್ಲ ವಶಪಡಿಸ್ಕೊಳ್ಬೇಕು. ಕೇಂದ್ರ ಗೃಹ ಇಲಾಖೆ ಏನು ಮಾಡ್ತಿದೆ ಅನ್ನುವಂಥ ಆಕ್ರೋಶ ಎಡಪಕ್ಷಗಳೆಲ್ಲ ಮುಗಿಬಿದ್ದಿರೋದು. ಸೊ ಕೇಜ್ರಿವಾಲ್ಗೆ ಬಂದ ಪರಿಸ್ಥಿತಿ ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಬಂದೇ ಬಿಡ್ತಾ. ದೊಡ್ಡ ವಾಯ್ಸು ದೇಶದಲ್ಲಿ ಕೇಜ್ರಿವಾಲ್ ರೀತಿಯಲ್ಲಿಯೇ ದೊಡ್ಡ ವಾಯ್ಸು ಮಮತಾ ಬ್ಯಾನರ್ಜಿ ಅವ್ರದ್ದು. ಆದರೆ ಈ ಮಮತಾ ಬ್ಯಾನರ್ಜಿ ಗೆಲ್ತಿರೋದೇ ಅಕ್ರಮದ ಮೂಲಕ ಅಂತ BJP ಈಗ SIR ಮೂಲಕ ಅವರ ಬಣ್ಣ ಬಯಲಾಗತ್ತೆ ಅಂತ ಸಮರ ಸಾರಿ ನಿಂತನ್ನೆಲ್ಲ ನಡುಗೋ ರೀತಿಯಲ್ಲಿ 1.5 ಕೋಟಿ ವೋಟ್ ಹೆಚ್ಚು ಕಡಿಮೆ ಅಷ್ಟು ವೋಟರ್ಸ್ ಡಿಲೀಟ್ ಆಗ್ಬೋದು. ಆಲ್ರೆಡಿ 58 ಲಕ್ಷ ಆಗಿ ಹೋಗಿದೆ. ಇದರ ನಡುವೆ ಈಗ ಈ ಸ್ಮಗ್ಲಿಂಗ್ ಸ್ಕ್ಯಾಮ್ ಬ್ಲಾಸ್ಟ್ ಆಗಿದ್ದು ಕೇಜ್ರಿವಾಲ್ ಜಾಗಕ್ಕೆ ಹೋಗಿ ಕೂರ್ಬೇಕಾಗತ್ತಾ ಮಮತಾ ಬ್ಯಾನರ್ಜಿ ಅನ್ನುವಂಥ ದೊಡ್ಡ ಪ್ರಶ್ನೆಯೊಂದು ವೆಸ್ಟ್ ಬೆಂಗಾಲ್ ಪಾಲಿಟಿಕ್ಸಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಕಂಪನ ಸೃಷ್ಟಿಸ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.